ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ತುಂಬ ಆರೋಗ್ಯಕರವಾದ ಬರ್ಫಿನ ಮಾಡ್ತಾಯಿದ್ದೀನಿ. ಚಳಿಗಾಲಕ್ಕೆ ದೇಹದ ಉಷ್ಣತೆಯನ್ನು ಕಾಪಾಡೋ ಅಂಥ ಮೆಂತ್ಯದಿಂದ ಮಾಡಿರೋ ಅಂಥ ಒಂದು ಬರ್ಫಿ ಅಂತ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಅಂಟನ್ನು ಕೂಡ ಬಳಸಿದ್ದೀನಿ. ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಅದರಲ್ಲೇ ನಾನು ಎಲ್ಲ ಒಂದು ಅಳತೆಯನ್ನು ತೊಗೊಂಡಿರೋ ಅಂಥದ್ದು. 1 ಕಪ್ನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒರೆಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಸಣ್ಣದಾಗಿ ಕಣಕಣಗಳು ಇದ್ದರೆ ಪರವಾಗಿಲ್ಲ, ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಸುಮಾರು ಒಂದು 2ರಿಂದ 3 ಕಪ್ ಹಾಕ್ಬೋದು. ಅದನ್ನು ಹಾಕಿ ಚೆನ್ನಾಗಿ ಗಂಟಿಲ್ದಾಗಿ ಕಲಸಿ ಒಂದು 5ರಿಂದ 6 ಗಂಟೆ ಮಿನಿಮಮ್ ಆದರೂ ನೆನೆಯೋಕ್ಕೆ ಬಿಡಬೇಕು. ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಬೇಕಾದ ಒಂದು ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಎಲ್ಲವೂ ಸೇರಿ 1 ಕಪ್ ಆಗಿದೆ. ಅದನ್ನು ಪುಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಬಿಡೋಣ. ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಈಗ ಒಂದು ಬಾಣಲೆಗೆ 1 ಕಪ್ನಷ್ಟು ಒಣಕೊಬ್ಬರಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಚೆನ್ನಾಗಿ ಗರ್ಗರಿ ಆಗೋ ತನಕ ಇದನ್ನು ಹುರ್ಕೋಬೇಕು. ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ, ಅದರಲ್ಲೇ ಎಣ್ಣೆ ಇದೆ. ಇದ್ರ ಜೊತೆಗೆ ನಾವು ರುಬ್ಕೊಂಡಿದ್ವಲ್ಲ, ಅಂದರೆ ಪುಡಿ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗೋ ತನಕ, ಅಂದರೆ ಹಸಿ ಇರುತ್ತಲ್ಲ ತೇವಾಂಶ ಎಲ್ಲ ಹೊಟ್ಟೋಗಬೇಕು, ಉದುರುದುರಾಗಿ ಆಗಬೇಕು. ಸಣ್ಣ ಊರಿನಲ್ಲಿ ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಈ ಥರ ಮಾಡಿದಾಗ ಸರಾಗವಾಗಿ ಬೀಳಬೇಕು. ನಮ್ಮ ಬರ್ಫಿ ಜಾಸ್ತಿ ದಿನ ಇಡೋಕ್ಕೆ ಆಗಲ್ಲ, ಹಾಗಾಗಿ ಇದನ್ನೆಲ್ಲ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇರೋದು. ಈಗ 1 ಕಪ್ನಷ್ಟು ನಾನು ತುಪ್ಪನ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಪ್ರಮಾಣದಷ್ಟು ತುಪ್ಪನ ಹಾಕ್ಕೊಂಡು ಬಾಣಲೆಗೆ ಈಗ ಮೆಂತ್ಯ ಚೆನ್ನಾಗಿ ನೆಂದಿದೆ, ಹಾಲೆಲ್ಲ ಹೀರ್ಕೊಂಡಿದೆ. ಇದನ್ನು ಈ ತುಪ್ಪಕ್ಕೆ ಹಾಕ್ಕೊಂಡು ಮೆಂತ್ಯ ಒಳ್ಳೆ ಪರಿಮಳ ಬರೋ ತನಕ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ತುಪ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. 1 ಕಪ್ನಷ್ಟು ನಾನು ತುಪ್ಪನ ಬಳಸ್ಕೊಂಡಿದ್ದೀನಿ. 1-2 ಸ್ಪೂನು ಜಾಸ್ತಿ ಬೇಕಾದರೂ ಆಗ್ಬೋದು. ಈಗ ಕ್ರಮೇಣ ಅದು ಕಲರ್ ಚೇಂಜ್ ಆಗಿ ಉದುರುದುರಾಗಿ ಆಗುತ್ತೆ. ಸುಮಾರು ಒಂದು 12ರಿಂದ 15 ನಿಮಿಷ ಆಗ್ಬೋದು. ತುಂಬ ಉರಿ ಜೋರಾಗಿ ಇಟ್ಕೊಂಡು ಹುರ್ಕೋಬಾರ್ದು. ಈಗ ಅದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಬಾಣಲೆಗೆ ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಅಂಟು ಅಂತ ಸಿಗತ್ತಲ್ಲ, ಅದನ್ನು ತುಪ್ಪದಲ್ಲಿ ಹುರ್ಕೊಂಡು ಅದು ಚೆನ್ನಾಗಿ ಗರ್ಗರಿಯಾಗಿ ಆಗಬೇಕು. ತುಪ್ಪದಲ್ಲಿ ಉರಿ ಆದಷ್ಟು ಸಣ್ಣಗಿರಲಿ. ಗರ್ಗರಿಯಾಗಿದೆ, ಚೆನ್ನಾಗಿ ಅದು ಉಬ್ಬಿ ಬಂದಿದೆ ಅಂತಾದರೆ ಎಲ್ಲವನ್ನು ಕರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಈ ಅಂಟು ನಿಮಗೆ ಯಾವುದಾದ್ರೂ ದಿನಸಿ ಅಂಗಡಿನಲ್ಲಿ ಸಿಗತ್ತೆ. ಈಗ ಇದನ್ನೆಲ್ಲವನ್ನು ನಾನು ಹಾಕ್ಕೊಂಡಿದ್ದೀನಿ. ಬಿಸಿ ಇರಬೇಕಾದ್ರೇ ಅದನ್ನು ಪುಡಿ ಮಾಡಿಕೊಂಡು ಈ ರೀತಿಯಾಗಿ ನೀವು ಪ್ರೆಸ್ ಮಾಡಿದಾಗ ಒಂದು ಬಟ್ಲಿನ ಸಹಾಯದಿಂದ ಪುಡಿ ಆಗಿಬಿಡುತ್ತೆ. ಅಲ್ಲಿವರೆಗೂ ಅದನ್ನು ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೋಬೇಕು. ಈಗ ತುಪ್ಪ ಉಳ್ಕೊಂಡಿದೆ, ಅದಕ್ಕೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆನ ಪುಡಿ ಮಾಡ್ಕೊಂಡಿರೋ ಅಂಥ ಒಂದು ಹಿಟ್ಟು, ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ, ತುಪ್ಪ ಪೂರ್ತಿ ರಿಲೀಸ್ ಆಗೋ ತನಕ ಹುರ್ಕೋಬೇಕು. ತುಪ್ಪ ಬೇಕಾದರೆ ನೀವು ಮಧ್ಯದಲ್ಲಿ 1-2 ಸ್ಪೂನ್ನಷ್ಟು ಹಾಕ್ಕೋಬೇಕಾಗತ್ತೆ, ತುಂಬ ಡ್ರೈ ಆಗಿದೆ ಅಂತ ಆದರೆ. ಈಗ ತುಪ್ಪ ರಿಲೀಸ್ ಆಗಿದೆ, ಅದನ್ನು ಕೂಡ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಬಾಣಲೆಗೆ ತುಪ್ಪ ಹಾಕ್ಕೊಂಡು 2 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಈ ಥರ ಇದನ್ನು ಬೆಲ್ಲನ ತುರಿದು ಇಟ್ಕೊಂಡಿರಬೇಕು. ತುಂಬ ಗಟ್ಟಿಯಾಗಿ ಇದ್ದರೆ ಅಥವಾ ತುಂಬ ದೊಡ್ಡ ಚೂರುಗಳಿದ್ದರೆ ಬೇಗ ಕರಗಲ್ಲ. ನೀರು ಹಾಕಬಾರ್ದು, ತುಪ್ಪದಲ್ಲೇ ಕರಗಿಸ್ಕೋಬೇಕು. ಈಗ ಸಂಪೂರ್ಣವಾಗಿ ಕರಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಅಥವಾ 1 ಟೀ ಸ್ಪೂನ್ನಷ್ಟು ಒಣಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕರಗಿದ್ರೆ ಸಾಕು. ಈ ರೀತಿ ಸರಾಗವಾಗಿ ಕೈ ಆಡೋ ಹಾಗೆ ಇರಬೇಕು. ಈಗ ನಾವು ಹುರ್ಕೊಂಡು ಇಟ್ಕೊಂಡಿರೋ ಎಲ್ಲ ಪದಾರ್ಥಗಳನ್ನು ನಾನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಅಂಟಿನ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸು, ಕೊಬ್ಬರಿ, ಮೆಂತ್ಯ ಎಲ್ಲವನ್ನೂ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣ ಊರಿನಲ್ಲಿ ಬೆಲ್ಲದ ಒಂದು ಕರಗಿಸ್ಕೊಂಡಿದ್ವಲ್ಲ ನಾವು, ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲವೂ ಚೆನ್ನಾಗಿ ಬೆರೆತ್ಕೊಂಡಿದೆ ಅಂತಾದರೆ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ತಟ್ಟೆನ ಒಂದು ತಯಾರಿ ಮಾಡಿ ಇಟ್ಕೊಂಡು ಅದಕ್ಕೆ ತುಪ್ಪನ ಹಚ್ಕೊಂಡು ಅಥವಾ ಈ ಥರ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಈ ಮಿಶ್ರಣನ ಸಮತಟ್ಟಾಗಿ ಮಾಡಿಕೊಂಡು ಸುಮಾರು 5ರಿಂದ 6 ಗಂಟೆ ಬಿಡಬೇಕು. ತಂತಾನೇ ಗಟ್ಟಿಯಾಗತ್ತೆ. ನಿಮಗೆ ಈ ಥರ ಬರ್ಫಿ ಬೇಡ ಅಂತಂದರೆ ಉಂಡೆ ಬೇಕಾದರೂ ಮಾಡ್ಕೋಬೋದು. ಈಗ ಪೂರ್ತಿಯಾಗಿ ಒಣಗಿದೆ, ತೆಗೆದಿಟ್ಕೊಂಡು ನಿಮಗೆ ಬೇಕಾದ ಆಕಾರದಲ್ಲಿ ಅದನ್ನು ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು.
ತುಂಬ ರುಚಿಯಾಗಿರುತ್ತೆ. ಮೇಲ್ಗಡೆಯಿಂದ ನೀವು ಬೇಕಾದರೆ ಡ್ರೈ ಫ್ರೂಟ್ಸು, ಕೊಬ್ಬರಿ ಏನು ಬೇಕಾದ್ರೂ ಅಲಂಕಾರಕ್ಕೆ ಹಾಕ್ಬೋದು. ನೋಡಿ ತುಂಬ ಮೃದುವಾಗಿರೋ ಅಂಥದ್ದು, ತುಂಬಾ ರುಚಿಯಾಗಿರೋ ಅಂಥದ್ದು, ಆರೋಗ್ಯಕರವಾದದ್ದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.